ಪ್ರಭು ತನ್ನ ಸ್ವಂತ ಊರಿಗೆ ಹೋಗಲು ಬಸ್ಸಿಗಾಗಿ ಕಾಯುತ್ತಿದ್ದನು. ಬಸ್ ಬರಲು ತಡವಾದದರಿಂದ ಅಲ್ಲೇ ಕುಳಿತು ಒಂದು ಪುಸ್ತಕವನ್ನು ಓದಲು ಪ್ರಾರಂಭಿಸಿದನು. ಅವನು ಅಲ್ಲಿ ಕುಳಿತುಕೊಂಡಿರುವಾಗ ಒಂದು ಚಿಕ್ಕ ಹುಡುಗಿ ಅವನ ಬಳಿಗೆ ಬಂದಳು. ಆಕೆ ಅವನಿಗೆ, ಅಯ್ಯ, ಒಂದು ಪೆನ್ನನ್ನು ಖರೀದಿಸಿರಿ. 4 ಪೆನ್ನನ್ನು 10 ರೂಪಾಯಿಗೆ ಕೊಡುತ್ತೇನೆ. ನೀವು ಖರೀದಿಸಿದ ಹಣದಿಂದ ನಾನು ಏನಾದರೂ ತಿನ್ನಬಹುದು ಎಂದಳು. ಅವಳ ಜೊತೆಯಲ್ಲಿ ಸಣ್ಣ ಹುಡುಗನು ಇದ್ದನು. ಪ್ರಭು ಅವಳಿಗೆ, ನನಗೆ ಪೆನ್ನಿನ ಅಗತ್ಯವಿಲ್ಲ ಎಂದು ಹೇಳಿದನು. ತಕ್ಷಣ ಆ ಹುಡುಗಿ ಅವನಿಗೆ, ಹಾಗಾದರೆ ಇಂದು ನಾವು ಏನನ್ನು ತಿನ್ನುವುದು ಎಂದು ಕೇಳಿದಳು. ಪ್ರಭು ತನ್ನ ಬ್ಯಾಗಿನಲ್ಲಿದ್ದ 2 ಬಿಸ್ಕೆಟ್ ಪ್ಯಾಕನ್ನು ತೆಗೆದುಕೊಟ್ಟನು. ತಕ್ಷಣ ಆ ಹುಡುಗಿಯು, ನಮಗೆ ಒಂದೇ ಬಿಸ್ಕೆಟ್ ಪ್ಯಾಕ್ ಸಾಕು, ನಾವು ಅದನ್ನೇ ಹಂಚಿಕೊಳ್ಳುತ್ತೇವೆ ಎಂದಳು. ಪ್ರಭುಗೆ ಇದು ಆಶ್ಚರ್ಯವನ್ನು ಉಂಟು ಮಾಡಿತು. ನಂತರ ಪ್ರಭು ಮತ್ತೆ ಅವಳಿಗೆ, ಪರವಾಗಿಲ್ಲ, ನೀನೇ 2 ತೆಗೆದುಕೋ ಎಂದನು. ಇಲ್ಲ, ಬೇಡ, ನಮಗೆ ಒಂದೇ ಪ್ಯಾಕೆಟ್ ಸಾಕು, ನಮ್ಮದರಲ್ಲೇ ನೀವು ಕೂಡ ತೆಗೆದುಕೊಳ್ಳಿ ಅಂದಳು. ನೋಡಿರಿ, ಆ ಚಿಕ್ಕ ಹುಡುಗಿಯ ಗುಣವನ್ನು ನಾವು ಮೆಚ್ಚಲೇಬೇಕು. ಎಷ್ಟೇ ಇದ್ದರೂ ಸಾಲದು ಎನ್ನುವ ಜಗತ್ತಿನಲ್ಲಿ ಸಾಕು ಎನ್ನುವುದನ್ನು ಈ ಹುಡುಗಿಯಿಂದ ನಾವು ಕಲಿಯಬೇಕು. ನಮಗಿರುವುದರಲ್ಲಿ ನಾವು ಸಂತೋಷವಾಗಿರಬೇಕು. ನಮ್ಮ ಅಗತ್ಯಕ್ಕೆ ಬೇಕಾದದನ್ನೇ ನಾವು ಬಯಸಬೇಕು ಹೊರತಾಗಿ ಹೆಚ್ಚಾಗಿ ಬಯಸಬಾರದು. ನಮಗೆ ಸಾಕಾಗುವಷ್ಟು ಆಹಾರವನ್ನು ನಾವು ಸೇವಿಸಬಹುದೇ ಹೊರತಾಗಿ ಎಲ್ಲರ ಆಹಾರವನ್ನು ನಾವು ಸೇವಿಸಲು ಸಾಧ್ಯವಿಲ್ಲವೆಂದು ತಿಳಿಯಬೇಕು. ಸಾಕು ಎನ್ನುವ ಸ್ವಭಾವದೊಂದಿಗೆ ಬದುಕಲು ಕಲಿಯಬೇಕು. ಆಗಲೇ ಜೀವನ ಅರ್ಥಪೂರ್ಣವಾಗುತ್ತದೆ. ಹಾಗಾದರೆ ನಾವು ಹೀಗೆ ಮಾಡೋಣವೇ?